ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್. ಬೌನ್ಸ್ ಬ್ಯಾಕ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು PUC ಸೈನ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅನ್ನು PCMS ತಗೊಂಡ್ರೆ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನುವಂತಹ ಮಾಹಿತಿಯನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ. ನೀವು CET JE ಫೋಕಸ್ ಮಾಡ್ತಿದ್ದೀರಾ ಅಂದ್ರೆ PCMS ಸೆಲೆಕ್ಟ್ ಮಾಡೋದು ಒಂದು ಕ್ಲೆವರ್ ಆಪ್ಷನ್ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ CET ಮತ್ತು JE ಮೇನ್ ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ ಬಗ್ಗೆ ನಿಮಗೆ ಕ್ವಶನ್ಸ್ ಬರುತ್ತೆ. ಕಾನ್ಸೆಪ್ಟ್ ಕ್ಲಾರಿಟಿ ಇದೆ, ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ನಿಮಗೆ ಹೋಲ್ಡ್ ಇದೆ ಅಂತ ಹೇಳಿದ್ರೆ ನಿಮಗೆ ಒಳ್ಳೆಯ ರ್ಯಾಂಕ್ ಸೆಕ್ಯೂರ್ ಮಾಡಬಹುದು. ಸೊ ನಿಮ್ಮ ಪ್ರೊಬ್ಯಾಬಿಲಿಟಿ ಒಂದು ಹೈ ವೇಟೇಜ್ ಇರುವಂತಹ ಟಾಪಿಕ್ ಆಗಿರೋದ್ರಿಂದ ಅದರೊಟ್ಟಿಗೆ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಒಂದು ಈಸಿ ಮತ್ತು ಒಳ್ಳೆ ಸ್ಕೋರಿಂಗ್ ಸಬ್ಜೆಕ್ಟ್ ಕೂಡ ಆಗಿರೋದ್ರಿಂದ ನೀವು PUC ಲೆವೆಲ್ ಅಲ್ಲಿ PCM ಮೇಲೆ ಹೆಚ್ಚು ಫೋಕಸ್ ಮಾಡಬಹುದು. ಸೊ ನಿಮ್ಮ ರಿಸಲ್ಟ್ ಏನಾಗಿರ್ತದೆ ಅಂತ ಹೇಳಿದ್ರೆ PCM ಪ್ಲಸ್ ಸ್ಟ್ಯಾಟಿಸ್ಟಿಕ್ಸ್ ವಿಚ್ ಇಸ್ ಈಕ್ವಲ್ ಟು ಬ್ಯಾಲೆನ್ಸ್ಡ್, ಸ್ಟ್ರೆಸ್ ಫ್ರೀ ಅಂಡ್ ಎಫೆಕ್ಟಿವ್ ಪ್ರಿಪರೇಷನ್ ಕೂಡ ತಾವು ಮಾಡಬಹುದು. ಸೊ ಇನ್ನು ನೀವು ಡೇಟಾ ಸೈಂಟಿಸ್ಟ್ ಆಗಬೇಕು ಅಂತ ಕನಸಿದ್ರೆ, ಗ್ಲೋಬಲಿ ಅತ್ಯಂತ ಹೆಚ್ಚಿನ ಒಂದು ಡಿಮಾಂಡ್ ಇರುವಂತಹ ಜಾಬ್, ಆ ಒಂದು ಜಾಬ್ ಅನ್ನು ತಾವು ಪಡಿಬೇಕಂತ ನಿಮ್ಮ ಕನಸನ್ನು ನೀವು ಹೊಂದಿದ್ರೆ ತಾವು PUC ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಸೆಲೆಕ್ಟ್ ಮಾಡೋದು ಒಂದು ಸರಿಯಾದ ಆಪ್ಷನ್ ಆಗಿರ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ ತಾವು ಡೇಟಾ ಸೈಂಟಿಸ್ಟ್ ಆಗಬೇಕಾದ್ರೆ ಪ್ರೊಬ್ಯಾಬಿಲಿಟಿ, ಡಿಸ್ಕ್ರಿಪ್ಟಿವ್ ಅಂಡ್ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್, ರಿಗ್ರೆಷನ್, ಹೈಪೋಥೆಸಿಸ್ ಟೆಸ್ಟಿಂಗ್, ಟೈಮ್ ಸೀರೀಸ್, ಮೆಷಿನ್ ಲರ್ನಿಂಗ್ ಇದರೊಂದಿಗೆ ಪೈಥಾನ್, ಆರ್ ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನ ಬೇಸ್ ಮೇಲೆ ಇರೋದ್ರಿಂದ ತಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಆಪ್ಟ್ ಮಾಡೋದು ಒಂದು ಬೆಸ್ಟ್ ಆಪ್ಷನ್ ಆಗಿರುವಂತದ್ದು. ಇನ್ನೊಂದು ಡೇಟಾ ಅನಲಿಸ್ಟ್. ತಾವು ಡೇಟಾ ಅನಲಿಸ್ಟ್ ಆಗಬೇಕಾದ್ರೂ ಕೂಡ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಅತ್ಯಂತ ಡೆಪ್ತ್ ಆಗಿರುವಂತಹ ನಾಲೆಜ್ ಇರಬೇಕು. ಸೊ ನೀವು ಡೇಟಾ ಅನಲಿಸ್ಟ್ ಆದ್ರೆ ನೀವು ಕಂಪನೀಸ್ ಗಳಲ್ಲಿ ಅತ್ಯಂತ ಡಿಮಾಂಡ್ ಇರುವಂತಹ ವ್ಯಕ್ತಿಗಳಾಗ್ತೀರಿ. ಸ್ಟ್ರಾಂಗ್ ಸ್ಟ್ಯಾಟ್ ನಾಲೆಜ್ ಒಟ್ಟಿಗೆ ನಿಮ್ಮ ಪೈಥಾನ್, ಆರ್, SQL ಬಗ್ಗೆ ತಮಗೆ ಗೊತ್ತಿದ್ರೆ ನೀವು ಬೆಸ್ಟ್ ಡೇಟಾ ಅನಲಿಸ್ಟ್ ಆಗಿ ವರ್ಕ್ ಮಾಡಬಹುದು. ಸೊ ಇನ್ನೊಂದು ಬಯೋಸ್ಟ್ಯಾಟಿಸ್ಟಿಷಿಯನ್. ಸೊ ಬಯೋಸ್ಟ್ಯಾಟಿಸ್ಟಿಷಿಯನ್ ಆಗಬೇಕಾದ್ರೂ ಕೂಡ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ನ ಬಗ್ಗೆ ಡೆಪ್ತ್ ನಾಲೆಜ್ ಇರಬೇಕು. ಸೊ ಅದಕ್ಕೆ PUC ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ನಿಮಗೆ ಒಂದು ಒಳ್ಳೆ ಬೇಸ್ ಸಿಗ್ತದೆ. ಸೊ ಬಯೋಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಬಯಾಲಜಿ ಅಪ್ಲೈ ಮಾಡುವಂಥದ್ದು. ಸೊ ಬಯೋಸ್ಟ್ಯಾಟಿಸ್ಟಿಷಿಯನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಕಂಡಕ್ಟ್ ಮಾಡ್ತಾರೆ, ಮಾಡೆಲ್ ಡಿಸೀಸ್ ಔಟ್ಬ್ರೇಕ್ಸ್ ಅನ್ನು ಮಾಡ್ತಾರೆ, ಜೀನ್ಸ್ ಬಗ್ಗೆ ಅನಲೈಸ್ ಮಾಡ್ತಾರೆ, ಸರ್ವೈವಲ್ ರೇಟ್ಸ್ ಬಗ್ಗೆ ಸ್ಟಡಿ ಮಾಡುವಂಥದ್ದು, ಹಾಸ್ಪಿಟಲ್ ಡೇಟಾ ಸಿಸ್ಟಮ್ಗೆ ಸಪೋರ್ಟ್ ಮಾಡುವಂಥದ್ದು. ಹೀಗೆ ತುಂಬಾ ಇಂಪ್ಯಾಕ್ಟ್ಫುಲ್ ಫೀಲ್ಡ್ ಅಂಡ್ ಗುಡ್ ಕ್ಯಾರಿಯರ್ ಗ್ರೋತ್ ಕೂಡ ಇದರಲ್ಲಿ ಸಿಗುವಂಥದ್ದು. ಸೊ ನಿಮಗೆ ಗವರ್ಮೆಂಟ್ ಜಾಬ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ತಾವು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ISS ಎಕ್ಸಾಮ್ ಇದನ್ನು UPSC ಕಂಡಕ್ಟ್ ಮಾಡುವಂಥದ್ದು. ತಾವು ಅಲ್ಲಿ ಕೂಡ ಜಾಬ್ ಅನ್ನು ಮಾಡಬಹುದು. ನಿಮ್ಮ ಜಾಬ್ ರೋಲ್ ಹೇಗಿರ್ತದೆ ಅಂತ ಹೇಳಿದ್ರೆ ಪಾಲಿಸಿ ಮೇಕಿಂಗ್ ಇರಬಹುದು, ಡೇಟಾ ಅನಾಲಿಸಿಸ್ ಇರಬಹುದು, ಫೋರ್ಕಾಸ್ಟಿಂಗ್ ಇರಬಹುದು. ಸೊ ನಿಮ್ಮ ವರ್ಕ್ ಲೊಕೇಶನ್ ನೀತಿ ಆಯೋಗ ಇರಬಹುದು, NSS ಆರ್ CSO ಗಳಲ್ಲಿ ನಿಮ್ಮ ವರ್ಕ್ ಲೊಕೇಶನ್ ಇರ್ತದೆ. ಹಾಗೆ ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್, ಇದಕ್ಕೂ ಕೂಡ ಎಕ್ಸಾಮ್ ಅನ್ನು SSC ಕಂಡಕ್ಟ್ ಮಾಡುವಂಥದ್ದು. ಸೊ ತಾವು PUC ಅಲ್ಲಿ ಸ್ಟಾಟ್ಸ್ ತಗೊಂಡು ಡಿಗ್ರಿಯಲ್ಲಿ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಇದಕ್ಕೆ ಪಡೆದಿರಬೇಕು. ಸೊ ನೆಕ್ಸ್ಟ್ ಜೂನಿಯರ್ ಅಂಡ್ ಸೀನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಇದನ್ನು SSC ಆರ್ UPSC ಕಂಡಕ್ಟ್ ಮಾಡುತ್ತೆ. ಸೊ ಇದು ಒಂದು ಕೂಡ ಬೆಸ್ಟ್ ನಿಮಗೆ ಅಪರ್ಚುನಿಟಿ. ಸೀನಿಯರ್ ಪೋಸ್ಟ್ಗೆ ತಾವು MSc ಇನ್ ಸ್ಟ್ಯಾಟಿಸ್ಟಿಕ್ಸ್ ಕಂಪಲ್ಸರಿ ಮಾಡಿರಬೇಕು. ಸೊ ಇನ್ನು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MOSPI. ಸೊ ಇದರ ಅಂಡರಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ಗಳು ಬರುತ್ತೆ. CSO ಇರ್ಬೋದು, NSSO ಇರ್ಬೋದು. ಸೊ ಇವುಗಳಲ್ಲಿ ನಿಮಗೆ ಜಾಬ್ಸ್ಗಳನ್ನು ಪಡೆಯುವಂಥದ್ದು. ಸೊ ಫ್ರೆಂಡ್ಸ್, ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅನ್ನು PUC ಸೈನ್ಸ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅಕಾಡೆಮಿಕ್ಸ್ಗೆ ಹೆಲ್ಪ್ ಆಗುತ್ತೆ, CET JEಗೆ ಸಪೋರ್ಟ್ ಮಾಡುವಂಥದ್ದು, ಕೆರಿಯರ್ ಆಪ್ಷನ್ಸ್ಗಳಾದಂತಹ ಡೇಟಾ ಸೈಂಟಿಸ್ಟ್, ಅನಲಿಸ್ಟ್, ಬಯೋಸ್ಟ್ಯಾಟಿಸ್ಟಿಷಿಯನ್ ಹಾಗೆ ಗವರ್ಮೆಂಟ್ ಜಾಬ್ಸ್ಗಳನ್ನು ಕೂಡ ತಾವು ಪಡೆದುಕೊಳ್ಬಹುದು. ಇನ್ನು ನೀವು ಲೆಕ್ಚರರ್ ಆರ್ ಪ್ರೊಫೆಸರ್ ಆಗಬೇಕು ಅಂತ ಇದ್ರೆ ಕೂಡ ತಾವು MSc ಇನ್ ಸ್ಟ್ಯಾಟಿಸ್ಟಿಕ್ಸ್ ಮಾಡಿ ಆದ್ಮೇಲೆ ರಿಸರ್ಚ್ ಮಾಡಿದ್ರೆ PhD ಪದವಿಯನ್ನು ಪಡೆದು ತಾವು ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಥವಾ ಲೆಕ್ಚರರ್ ಆಗಿ ಟೀಚಿಂಗ್ ಮಾಡಬಹುದು. ಅಥವಾ ಯಾವುದೇ PU ಕಾಲೇಜಸ್ ಇರ್ಬೋದು, ಡಿಗ್ರಿ ಕಾಲೇಜಸ್ ಇರ್ಬೋದು, ಅಲ್ಲಿ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಆಗಿ ತಾವು ಕಾರ್ಯವನ್ನು ನಿರ್ವಹಿಸಬಹುದು. ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಇವನ್ ನರ್ಸಿಂಗ್ ಮತ್ತು MBBS ಅಲ್ಲಿ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ತಾವು ಆ ಹೆಲ್ತ್ ಕೋರ್ಸ್ಗೆ ಕೂಡ ಲೆಕ್ಚರರ್ ಆಗಿ ತಮ್ಮ ಸೇವೆಯನ್ನು ಮಾಡಬಹುದು. ಇನ್ನು ನೀವು ಸ್ಪೋರ್ಟ್ಸ್ ಸ್ಟ್ಯಾಟಿಸ್ಟಿಷಿಯನ್ ಆಗಬೇಕು
ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ಏನಾದರೂ ಪ್ಯಾಷನ್ ಇದ್ರೆ ಸ್ಪೋರ್ಟ್ಸ್ ಸ್ಟಾಟಿಸ್ಟಿಷಿಯನ್ ಅಂತ ಒಂದು ಕೆರಿಯರ್ ಇತ್ತು. ಒಂದು ಕ್ರಿಕೆಟ್ ಮ್ಯಾಚ್ ತಗೊಂಡ್ರೆ ಆ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಮಿನಿಮಮ್ 6ರಿಂದ 10 ಜನ ಸ್ಟಾಟಿಸ್ಟಿಷಿಯನ್ಸ್ ಇರ್ತಾರೆ. ಸೊ ಇವರು ಯಾರು ಅಂತ ನೋಡಿದ್ರೆ ಬ್ರಾಡ್ಕಾಸ್ಟ್ ಸ್ಟಾಟಿಸ್ಟಿಷಿಯನ್ಸ್. ಇವರು ಟಿವಿ ಆರ್ ಆನ್ಲೈನ್ಗೆ ಮ್ಯಾಚ್ ಸ್ಟಾಟ್ಸ್ ಪ್ರೊವೈಡ್ ಮಾಡ್ತಾರೆ. ಇನ್ನೊಬ್ರು ಪರ್ಫಾರ್ಮೆನ್ಸ್ ಅನಲಿಸ್ಟ್. ಸೊ ಇವರು ಪ್ಲೇಯರ್ಸ್ ನ ಪರ್ಫಾರ್ಮೆನ್ಸ್ ಡೇಟಾ ಕಲೆಕ್ಟ್ ಮಾಡ್ತಾರೆ. ಇನ್ನೊಬ್ರು ಮ್ಯಾಚ್ ಸ್ಕೋರರ್ಸ್ ಇರ್ತಾರೆ. ಅವರು ರನ್ಸ್, ವಿಕೆಟ್ಸ್ ಹಾಗೆ ಬಾಲ್ ಬೈ ಬಾಲ್ ರೆಕಾರ್ಡ್ ಮೈಂಟೈನ್ ಮಾಡ್ತಾರೆ. ಇನ್ನೊಂದು ಅಡ್ವಾನ್ಸ್ ಅನಾಲಿಟಿಕ್ಸ್ ಪ್ರೊವೈಡರ್ಸ್ ಇದರಲ್ಲಿ ಇರ್ತಾರೆ. ಇದರಲ್ಲಿ ಪ್ರೆಡಿಕ್ಟಿವ್ ಮಾಡೆಲ್ಸ್ ಅನ್ನು ಹಾಕ್ತಾರೆ. ಸೊ ಯಾವ ಟೀಮ್ ವಿನ್ ಆಗುತ್ತೆ ಅಂತ ಹೇಳಿ ಒಂದು ಪ್ರೊಬ್ಯಾಬಿಲಿಟಿ ಅನ್ನು ಹೇಳ್ತಾರೆ. ಸೊ ಇದಕ್ಕೆ ಸ್ಟಾಟಿಸ್ಟಿಕ್ಸ್ ಬಗ್ಗೆ ನಿಮಗೆ ಸ್ಟ್ರಾಂಗ್ ನಾಲೆಜ್ ಇರಬೇಕು. ಸೊ ಎಲ್ಲ ಜಾಬ್ಗಳಿಗೆ ನೀವು PUC ಸೈನ್ಸ್ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಅನ್ನು ಆಪ್ಟ್ ಮಾಡಿದ್ರೆ ಬೇಸ್ ರೆಡಿ ಆಗುತ್ತೆ. ಅದಾದ್ಮೇಲೆ ಡಿಗ್ರಿ ಲೆವೆಲ್ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಅನ್ನು ಸ್ಟಡಿ ಮಾಡಿದ್ರೆ ಎಲಿಜಿಬಿಲಿಟಿ ಬರ್ತದೆ. ಹಾಗೆ ತಾವು MSc ಇನ್ ಸ್ಟಾಟಿಸ್ಟಿಕ್ಸ್ ಮಾಡಿದ್ರೆ ಎಲ್ಲ ಜಾಬ್ಸಿಗೂ ಕೂಡ ಸ್ಟಾಟಿಸ್ಟಿಕ್ಸ್ ರಿಲೇಟೆಡ್ ಎಲ್ಲ ಜಾಬ್ಸಿಗೂ ಕೂಡ ತಾವು ಅರ್ಹರಾಗಿರ್ತೀರಿ. ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅನ್ನು PUC ಸೈನ್ಸ್ ಅಲ್ಲಿ ಚೂಸ್ ಮಾಡಿದ್ರೆ ಫ್ಯೂಚರ್ ನಲ್ಲಿ ನಿಮಗೆ ಟೀಚಿಂಗ್ ಇರ್ಬೋದು, ರಿಸರ್ಚ್ ಫೀಲ್ಡ್ ಅಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಅನಾಲಿಟಿಕ್ಸ್ ಇರ್ಬೋದು ಮತ್ತು ಗವರ್ಮೆಂಟ್ ಜಾಬ್ಸ್ ನಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೇನೆ ಈ ಬೋನ್ಸ್ ಬ್ಯಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು.